ಅವನಿಗೆ ಇಷ್ಟ ಅಂದ್ರೆ ಇಷ್ಟ ಆಕಳಂದ್ರೆ ಪ್ರೀತಿ ಅಲ್ಲ, ಭಯಂಕರ ಅಂದ್ರೆ ಭಯಂಕರ ಪ್ರೀತಿ. ಭಾರಿ ಮಸ್ತ್ ಖುಷಿ ಫೀಲ್ ಆಗಕತ್ತೈತಿ ನನಗೆ, ಹೇಳಕ್ಕೂ ಆಗೋದು ಅಷ್ಟು ಮಸ್ತ್ ಅನ್ಸಾಕತ್ತೈತಿ. ಚಿಕ್ಕು ಹೆಂಗ್ ಮಾಡ್ತೈತದ? ಭಾರಿ ಮಸ್ತ್ ಐತಿ, ಭಾರಿ ವಾಯ್ ಭಾರಿ ಐತಿ ಇಲ್ಲಿದ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಮುಂಜಾನೆ ಫಟ ಗಡಬಡಿ ಒಳಗೆ ಫ್ರೆಶ್ ಆಗಿ ಇಮಿಡಿಯೇಟ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ. ಈಗ ನಾನು ಹೊಂಟೀನಿ ಯೋಗ ಸೆಷನ್ಗೆ. ನಾನು ಒಬ್ಬಕ್ಕೇನ ಅದೀನಿ. ಚಿಕ್ಕು ಮತ್ತು ಇವರು ಇಬ್ಬರೂ ರೂಮ್ ಒಳಗದಾರು. ವಿನಯವ್ರಿಗೆ ನಿನ್ನೆ ಊಟಗಣ ಮೆಡಿಸಿನ್ಸ್ ತೊಗೊಂಡು ಆರಾಮಾಗ್ತಾರೋ ಅಂತ ಅನಿಸಿತ್ತು. ಬಟ್ ಏನೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗೈತಿ. ಅವರಿಗೆ ಭಾಳ ಅಂದ್ರೆ ಭಾಳ ಕೆಟ್ಟ ವಾಮಿಟಿಂಗ್ ಆಯಿತು. ಊಟ ಮಾಡೋಕ್ಕಿಂತ ಫಸ್ಟ್ ವಾಮಿಟಿಂಗ್ ಆಯಿತು, ಊಟ ಆಗೋಣ ವಾಮಿಟಿಂಗ್ ಆಯಿತು. ಅದರ ನಂತರ ಇಡೀ ರಾತ್ರಿ ಒಳಗೆ 2 ಸರ್ತಿ ಅವ್ರು ಎದ್ದೆದ್ದು ಹೋಗಿ ವಾಮಿಟಿಂಗ್ ಮಾಡ್ಕೊಂಡ್ರು. ಸೊ ಹೀಗಾಗಿ ನನಗೂ ಒಂದು ಸ್ವಲ್ಪ ಟೆನ್ಷನ್ ಆದವ್ರಿಗತ್ಲೆ ಆಗೈತಿ. ಅದು ಸ್ವಲ್ಪ ಅಂತಾರಲ್ಲ, ಅಂದರೆ ಎಕ್ಸಾಕ್ಟ್ಲಿ ಏನಾಗೈತೆ ಅದಾಗ ಗೊತ್ತಾಗ್ಬಾರ್ದು. ಸೊ ಸ್ವಲ್ಪ ಮೂಡ್ ಅಪ್ಸೆಟ್ ಆದವ್ರಿಗತ್ಲೆ ಆಗಿತ್ತು. ಸೊ ಲೆಟ್ಸ್ ಇವತ್ತಿನ ಯೋಗ ಸೆಷನ್ನು ಹೋಗೋದಾದ್ರೆ ಹೋಗುನು, ಅವ್ರಿಗೆ ಆರಾಮ ಅನ್ನಿಸ್ಲಿಲ್ಲ ಆದರೆ ರೂಮ್ ಒಳಗನ ಅವ್ರ ಜೊತೆನ ಇರೋನು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ನಿ. ಬಟ್ ಈಗ ಎದ್ಕೊಳ್ಳಿ ಅವರು, ಇಲ್ಲ ನಂಗೆ ಆರಾಮ ಅನ್ಸತೈತಿ, ನೀ ಹೋಗಿ ಬಾ, ಬಿಕಾಸ್ ನಿನ್ನೇನು ಸೆಷನ್ ಅಟೆಂಡ್ ಆಗೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಇವತ್ತರ ಅಟೆಂಡ್ ಆಗು ಅಂತ ಹೇಳಿದರು. ಹೀಗಾಗಿ ಪಟ ಕ್ವಿಕ್ಲಿ ಫ್ರೆಶ್ ಆಗಿ ನಾನು ಹೊಂಟೀನಿ. ಈಗ ಚಿಕ್ಕನ್ ಕರ್ಕೊಂಡವ್ರು ರೂಮ್ ಒಳಗೆ ಅದಾರು. ಸೊ ಚಲೋ ಯೋಗ ಸೆಷನ್ಗೆ ಹೋಗುನು. ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಆಗೈತಿ. ಲೆಟ್ಸ್ ಗೋ. ಈಗ ವಿನವ್ರು ಕಾಲ್ ಮಾಡಿದ್ದೆ, ಅವರು ಆರಾಮಾಗೈತಿ ಅಂತ ಅನ್ನಕತ್ತಾರು. ಸೊ ಚಿಕನ್ ಕರ್ಕೊಂಡವ್ರೆ ಇಲ್ಲೇನೆ ವೆಲಿಂಗಿರಿ ಪ್ರಶಾಲಾಗೆ ಬರಾಕತ್ತಾರು. ಇಲ್ಲಿ ಬ್ರೇಕ್ಫಾಸ್ಟ್ ಐತಿ. ಯೋಗ ಸೆಷನ್ ಜಸ್ಟ್ ಆಯಿತು. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಅವ್ರು ಬರುತ್ತನ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಬೇಕು, ಯಾಕಂದರೆ ಚಿಕನ್ ಆಮೇಲೆ ನಾನು ಹ್ಯಾಂಡಲ್ ಮಾಡ್ತೀನಿ, ಆಮೇಲೆ ವಿನಯವರು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಇವತ್ತು ಯೋಗಕ್ಕೆ ಬಂದರು ನಂಗೆ ಎಷ್ಟು ಆಸೆ ಇತ್ತು ಯೋಗಕ್ಕೆ ಬರೋ. ನನ್ನ ಮುಖ ನೋಡಿ ಹೆಂಗಾಗಿದೆ ಟೆನ್ಷನ್. ತುಂಬ ಇಂಟೆನ್ಸ್ ಯೋಗ. ನಾನು ನಿಜ ಹೇಳಬೇಕು ಅಂದರೆ ಬಿಗಿನರ್ಸ್ಗೆ ಇಂಟೆನ್ಸ್ ಅನಿಸುತ್ತೆ, ಬಟ್ ಇದೇ ಒಂದು ಮೋಟಿವೇಶನ್ ಥರ ಯೋಗ ಮಾಡಬೇಕು ಅಂತ ಅಲ್ವಾ? ಎಸ್, ನಂಗೆ ಆ್ಯಕ್ಚುಲಿ ಬರಲು ಬೇಡ ಆ ರೀತಿ ಆಗಿತ್ತು. ಮುಖ ನೋಡಿ ಎಷ್ಟು ಒಂಥರ ನಿನ್ನಿಂದ ಅಪ್ಸೆಟ್ ಆಗಿಬಿಟ್ಟು ಯಾವ ಥರ ಆಗಿದೆ. ಸೊ ಇಟ್ಸ್ ಓಕೆ, ಎವ್ರಿಥಿಂಗ್ ಶುಡ್ ಆಕ್ಸೆಪ್ಟ್. ಬಟ್ ಥ್ಯಾಂಕ್ಫುಲಿ ರಿಕವರ್ ಅಲ್ವಾ? ಎಸ್, ಹಾಂ, ಎನರ್ಜಿ ಬರುತ್ತೆ. ಎಸ್ ಬನ್ನಿ ತೊಗೊಂಬನ್ನಿ. ಸೊ ಬ್ರೇಕ್ಫಾಸ್ಟ್ ಒಳಗೆ ಏನೇನೈತಿ ಅಂದ್ರೆ ದೋಸೆ, ಇದು ಮಿಲೆಟ್ ಉಪ್ಪಿಟ್ಟು, ಚಟ್ನಿ, ಸಾಂಬಾರು, ಉಪ್ಪಿನಕಾಯಿ ಮತ್ತು ಬನಾನಾ, ಮತ್ತೇನು ಸುಕ್ಕು ಕಾಫಿ ಅಂತ ಐತಿ. ಅದು ಲಾಸ್ಟ್ ಕುಡಿಬೇಕಂತ ಇಷ್ಟ ತೊಗೊಂಡು ಬಂದೀನಿ ಈಗ. ಸೊ ಚಲೋ ಬ್ರೇಕ್ಫಾಸ್ಟ್ ಮಾಡೋಣ. ನಾನು ಚಿಕ್ಕು ಬೈಕ್ ಮೇಲೆ ಬಂದ್ವಿ, ಹೊಸ ಎಕ್ಸ್ಪೀರಿಯನ್ಸ್. ಯಾವ ಬೈಕ್? ಈ ಬೈಕ್ ಮೇಲೆ ಬರತ್ತಿದ್ರು ಯಾರೋ. ಬ್ರೇಕ್ಫಾಸ್ಟ್ ಮತ್ತು ಯೋಗ ಸೆಷನ್ ಆದಮೇಲೆ ನಾನು ಸ್ವಲ್ಪ ರೂಮಿಗೆ ಬಂದೀನಿ. ಇನ್ನೊಂದು ಸ್ವಲ್ಪ ಫ್ರೆಶ್ ಅದು ಆಗಬೇಕು, ಸ್ವಲ್ಪ ನಡು ಗ್ಯಾಪ್ ಇಂತು. ಸೊ ನಮಗೆ ಆ್ಯಕ್ಚುಲಿ ಇಶಾ ಲೈಫಿಗೆ ಹೋಗ್ಬೇಕಂತೂ ಐತಿ. ಇಶಾ ಲೈಫ್ ಅಂದ್ರೆ ಅಲ್ಲಿ ನಿಮಗೇನು ಬೇಕಾದರೂ ಶಾಪಿಂಗ್ ಅದು ಮಾಡ್ಬೋದು ಅಂತ ಐತಿ. ಬಟ್ ಟೈಮ್ ಉಳ್ದೈತಿ ಇಲ್ಲೋ ಗೊತ್ತಿಲ್ಲ. ಟೈಮ್ ಉಳಿದ್ರೆ ಇಶಾ ಲೈಫಿಗೆ ಹೋಗ್ತೀವಿ, ಅದರ್ವೈಸ್ ಈಗ ಡೈರೆಕ್ಟ್ಲಿ ನಾವು ಗೋಶಾಲಕ್ಕೆ ಹೋಗಬೇಕು. ಸೊ ಗೋಶಾಲ ಹೆಂಗೆ ಐತಿ ಅನ್ನೋದು ನೋಡೋದು ನನಗೂ ಭಾಳ ಎಕ್ಸೈಟ್ಮೆಂಟ್ ಐತಿ. ಯಾಕಂದ್ರೆ ನಮ್ಮ ಚಿಕ್ಕು ಅವನಿಗೆ ಇಷ್ಟ ಅಂದ್ರೆ ಇಷ್ಟ ಆಕಳಂದ್ರೆ ಪ್ರೀತಿ ಅಲ್ಲ, ಭಯಂಕರ ಅಂದ್ರೆ ಭಯಂಕರ ಪ್ರೀತಿ. ಸೊ ಹಂಬ ಅಂತಂದ್ರೆ ಬೆನ್ನ ಹತ್ಬಿಡ್ತಾನು. ಸೊ ಅವನಿಗೆ ಸ್ಪೆಷಲಿ ನನಗೆ ಗೋಶಾಲ ಒಳಗೆ ಕರ್ಕೊಂಡು ತೋರಿಸೋದೈತಿ. ಸೊ ಲೆಟ್ಸ್ ಗೋ. ಇದೀಗ ನಮ್ಮ ಪಯಣ ಗೋಶಾಲೆಗೆ. ಎಸ್, ಲೆಟ್ಸ್ ಗೋ.
supporting Goshala past few months. So now everybody is seeing this bull. Bola. What is His name is Bola. Bola. Okay. His breed name is Congress. So Congress. native to Rajasthan and Gujarat. ಓಕೆ. So 4 years before, actually he's very violent, aggressive. Now also you see, but Sadhguru came 4 years before and touched. So he's become innocent, and Sadhguru gave name to him, Bola, means innocence, Bholenath. ಓಕೆ. He's 9-year-old and he's weighing about 640 kilos. ಓ ಏನ್ ಮಾಡತ್ತೈತಿ ಪಪ್ಪ ಅಮ್ಮ ಮಾಡಿಸ್ರು ಮಮ್ಮಮ್ ಕೊಟ್ರು ಹೆಂಗ್ ಮಾಡ್ತೈತದ ಚಿಕ್ಕು ನೋ ಹ್ಞೂ ಅಂತ ನಾವೇನು. ಸೊ ಇವತ್ತು ನಮ್ಮ ಡೇ ಸ್ಟಾರ್ಟ್ ಮಾಡೀವಿ ಈಶಾ ಗೋಶಾಲಾದಿಂದ. ಸೊ ಹಿಂದೆ ನಿಂತ ನೋಡತ್ತಿರಲ್ಲ ಅದ್ರ ಹೆಸರು ಭೋಲಾ, ಅಂದ್ರೆ ಬಿಗ್ ಬುಲ್ ಅತ್ತಾರಲ್ಲ ಹಂಗೈತದ. ಫುಲ್ ದೊಡ್ಡದೈತಿ, ಮಸ್ತ್ ಐತಿ. ಸೊ 4 ವರ್ಷ ಹಿಂದೇನೋ ಇಲ್ಲಿ ತಂದಾರತ್ತ. ಫುಲ್ ಈಗ 9 ವರ್ಷದೈತಿ. ಮತ್ತು ಹಾಂ ಚಿಕ್ಕು ಈಗ ಸಣ್ಣ 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 ಕರುಗಳನ್ನೆಲ್ಲ ಜೊತೆ ಆಟ ಆಡೋದನು. ಮತ್ತು ಭಾಳಷ್ಟು ಹಂಬಗಳು ಅದಾವು ನೋಡಕ್ಕೆ. ಚಿಕ್ಕು ಭಾರಿ ಮಸ್ತ್ ಐತಿ, ಭಾರಿ ವಾಯ್ಬ್ ಭಾರಿ ಐತಿ ಇಲ್ಲಿದ. ಸೊ ನಿಮಗೂ ತೋರಿಸ್ತೀವಿ ಹೆಂಗೆ ಯಾವ ಟೈಪ್ ಆಕಳ ಅದಾವು. ಸ್ಪೆಷಲಿ ಇಂಡಿಯನ್ ಬ್ರೀಡ್ಸ್ ಅದಾವತ್ತು ಇಲ್ಲಿ. ಸೊ ಇಂಡಿಯನ್ ಬ್ರೀಡ್ಸನ್ನು ಏನು ಮಾಡಬೇಕು, ಸೇವ್ ಮಾಡಬೇಕು. ಯಾಕಂದ್ರೆ ಭಾಳ ಇಂಡಿಯನ್ ಬ್ರೀಡ್ಸ್ ಉಳ್ದಿಲ್ಲತ್ತ ಈಗ. ಸೊ ಇಂಡಿಯನ್ ಬ್ರೀಡ್ಸನ್ನು ಸೇವ್ ಮಾಡಬೇಕು, ಬೆಳೆಸ್ಬೇಕಂತಂದು ಸದ್ಗುರು ಅವ್ರು ಇದು ಗೋಶಾಲ ಸ್ಟಾರ್ಟ್ ಮಾಡಿದ್ರತ್ತ. ಈಗ ಜಸ್ಟ್ 24 ಬ್ರೀಡ್ಸ್ ಉಳ್ದಾವತ್ತ. ಬಟ್ ಅದನ್ನ ನೋಡೋಣ, ಗ್ರೋ ಮಾಡೋಣತ್ತ. ಸೊ ಬರ್ರಿ ಒನ್ ಬೈ ಒನ್ ನೋಡೋಣ. ಕೊಡು. ಹಾಂ ಕೊಡು ಚಿಕ್ಕು, ಅಂಬ ಕೊಡು. ಚಿಕ್ಕು ಹಂಬ ಹೆಂಗ್ ಮಾಡ್ತು? ಹೆಂಗ್ ಮಾಡ್ತು? ನೈಸ್ ನೈಸ್. ಏನು ಮಸ್ತ್ ಎಲ್ಲ ಕರುಗಳು ಆಕಳುಗಳು ನೋಡಿ ನಮ್ಮ ಚಿಕ್ಕು ಫುಲ್ ಖುಷಿಯಾಗನು. ಸೊ ಚಲೋ ಇಲ್ಲಿ ಒಳಗೆ ಇದ್ರ ಬಗ್ಗೆ ನಮಗೆ ಬ್ರೀಫಿಂಗ್ ಹೇಳೋರು ಅದಾರು, ಕೇಳ್ಕೊಂಬರೋಣ. ಚಿಕ್ಕುಗ ಬರೀ ಯಾವಾಗೊಮ್ಮೆ ಅದಕ್ಕೆ ತಿನ್ನಕ್ಕೆ ಕೊಡ್ತೀನಿ ಅನ್ನೋರ್ಗೆಲ್ಲ ಮಾಡಕತ್ತಾನ. ಲೆಟ್ಸ್ ಗೋ. ಇಲ್ಲಿ ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಬೇಬಿ ಅದಾವು. ಬೇಬಿ ಏನತ್ತಾರೆ ಇವಕ್ಕೆ? ಬೇಬಿ ಕಾಫ್. ಹೋಗ್ಸ್ರಿ ಹೋಗ್ಸಕ್ಕದು. ವಾವ್ ಚಿಕ್ಕ ಹೋಗು, ತಲೆ ಮೇಲೆ ಕೆಡ್ಸಪ್ಪಿ. ಅದಕ್ಕೆ ಟಚ್ ಮಾಡಿ ಚಿಕ್ಕು. ಚಿಕ್ಕ ಟಚ್ ಮಾಡು, ಟಚ್ ಮಾಡು. ನೈಸ್. ಚಿಕ್ಕು ನೋಡ್ರಿ ಇಲ್ಲೇ ಹೆಂಗ್ ಕೂತ್ ಬಿಟ್ಟ ಅಂಬಾ ಜೊತೆ. ಚಿಕ್ಕು ಹೆಂಗ್ ಮಾಡ್ತೈತದ? ಚಿಕ್ಕು ಹೆಂಗ್ ಮಾಡ್ತೈತದ? ಹೆಂಗ ಅಮ್ಮ 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 ಮಾಡ್ತೈತಿಲ್ಲ. ಹೇಯ್ ಹೇಯ್ ಕೈ ಆಡ್ಸು ಚಿಕ್ಕು. ಚಿಕ್ಕು ಹಿಂಗ್ ಮಾಡ, ಹಿಂಗ್ ಮಾಡ, ಹಿಂಗ್ ಮಾಡಿ ತಲೆ ಮೇಲೆ ಅದಕ್ಕೆ. Sanities, attention. Sanities, attention. Chair claps.
have a question answer sessions. Is there any specific days there? For us, Monday, Saturday, like this first hundred different days. Okay. ಓಕೆ 33 into 3. 33 ಇಂಟು 3 ಓಕೆ 33. 3 is a ones place, 3 is a tens place. ಓಕೆ 3 ones place means 3 glued sticks ಹಾಂ and 3 tens glued sticks. ಓಕೆ 3 10 sticks. Then 33 into 3. 3 plain sticks. ಓಕೆ 3 ones plain sticks means 1, ದಿಸ್ ಇಸ್ 1 ದಿಸ್ ಇಸ್ 2 2, ಆ್ಯಂಡ್ ದಿಸ್ ಇಸ್ 3 3. ಓಕೆ 10, 20, 30. ಹಾಂ 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 40, 50, 60, 70, 80, 90. Okay. This is one sticks. ಓಕೆ ಓಕೆ 1, 2, 3, 4, 5, 6, 7, 8, 9. 90 plus 9, 99. 99 ಓಕೆ 33 into 3. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು Yes, sir. Each lab exactly pick 4. Who first pick 4 and they will win. ಓಕೆ They need to connect 4. ಟೋಟಲ್ ಕಂಟಿನ್ಯೂಸ್ಲಿ Yeah, continuously. Not in straight slanting the Any type like okay okay whenever you put there she will put one so that you will not continue about blocking so no now she has 3 so you will block her okay Will go. but here are 3 okay you can make cross also Yeah. Yeah. Now I had made a 4. So I had win. you win And you second, won already Yeah, first who will connect 4 first, they won the winner. okay okay like this you have 15 games Yeah. very interesting This is one of the games. must really beautiful ಊಟ ಅದು ಮಾಡ್ಕೊಂಡ್ ಬಂದ್ವಿ ಇಲ್ಲಿ ಈಗ ಮಸ್ತ್ ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡಿ ಗೇಮ್ ಆಡಾಕತ್ತೀವಿ ಸೊ ಇಷ್ಟೊತ್ತನ ನಾನು ಆಟ ಆಡ್ ಬಂದು ಚಿಕ್ಕುನ ವಿನಯವರು ಕರ್ಕೊಂಡಿದ್ರು ಈಗ ನಾನು ಚಿಕ್ಕನ್ ಕರ್ಕೊಂಡಿನಿ ವಿನಯವ್ರು ಆಟ ಆಡಕತ್ತಾರು ಭಾರಿ ಮಜಾ ಬರಾಕತ್ತೈತಿ ಇಲ್ಲೇ ಅದಾರ ನೋಡ್ರಿ ವಿನಯವರು ವೆರಿ ಗುಡ್ ವಾ ವಾ ಚಿಕ್ಕು ವಾ ವಾ ಪಪ್ಪ ಹೆಂಗ್ ಆಡತ್ತಾರ ಚಿಕ್ಕು ವಾ ವಾ ಆಡತ್ತಾರಲ್ಲ ಚಿಕ್ಕು ಹೆಂಗ್ ಆಡಕತ್ತಾರ ಎಲ್ಲರೂ ಹೆಂಗ್ ಮಾಡ್ತಾರು ಹೆಂಗ್ ಮಾಡ್ತಾರ ಎಲ್ಲರೂ ಮಾಡ್ತಾರಲ್ಲ ಹೆಂಗ ಇಷ್ಟೊತ್ತನ ಚಿಕ್ಕು ಮಲ್ಕೊಂಡಿದ್ದ ಈಗ ಜಸ್ಟ್ ಎದ್ದಾನು ಸೊ ಅವನಿಗೊಂದು ಸ್ವಲ್ಪ ನಾನು ಊಟ ಮಾಡಿಸ್ಬೇಕು ಅಲ್ಲೆಲ್ಲ ಫುಲ್ ಎಲ್ಲರದು ಗೇಮ್ ನಡೆದೈತಿ ನಾನು ಇಷ್ಟೊತ್ತನ ಆಟ ಆಡ್ನಿ ಈಗ ವಿನಯವ್ರೂ ಆಟ ಆಡತ್ತಾರೋ ಸೊ ತನಕ ನಾನು ಚಿಕ್ಕು ಊಟ ಮಾಡಿಸಿದ್ರೆ ಆಯಿತು ಅಂತ ಇಲ್ಲಿ ದಂಡಿಗೆ ಬಂದು ಕೂತೀನಿ
ಈಗ ನಮ್ಮ ಚಿಕ್ಕು ಮಮ್ಮ ಮಾಡ್ತೈತಿ ಹೌದಿಲ್ಲ ಚಿಕ್ಕು ಮಮ್ಮ ಹೆಂಗ ಆಡಕತ್ತಾರ ಎಲ್ಲರೂ ಮಸ್ತ್ ಆಡಕತ್ತಾರಲ್ಲ. When we are part of the first stage, we actually use our body to make it more flexible and make it strong. And the second stage is called Koltari. That's where we get initiated to the weapons. That is the wooden weapons. You will see the children are doing the stick rotation and we start fighting afterwards. And also there are smaller sticks. So from longer weapons we go to shorter weapons. So we move on to the third stage, that is called Angatari. Anga means like metal weapons. So here we learn dagger, sword fight. For you to use that weapon you need a tremendous control. And after that we have something called as Derumkai. That is the fourth stage. Derumkai is bare hand combat. So here we learn how to defend ourselves without the weapon, and also if somebody is coming with the weapon we know how to defend ourselves. ಇಲ್ಲಿ ನೋಡ್ರಿಪ್ಪ ಪಿಕಾಕ್ ಎಷ್ಟು ಸಮೀಪ ಬಂದೈತಿ. ಫಸ್ಟ್ ಟೈಮ್ ನಾನು ಇಷ್ಟು ಸಮೀಪದಿಂದ ಪಿಕಾಕ್ ನೋಡತ್ತೀನಿ. ಮತ್ತು ಮೇನ್ ಅಂದ್ರೆ ಅದು ಇಷ್ಟು ಜನರಿಗೆ ಇಷ್ಟು ಮಂದಿಗೆ ನೋಡಿ ಹೋಗುನು ಅಲ್ತ. ಹೌದಲ್ಲ ವೀಕ್ಷಿತ? ಇಷ್ಟು ಮಂದಿಗೆ ನೋಡ್ಯೋದು. ಹ್ಞೂ ಯಾಕೆ ಹೊಂಟಿ? ತಡಿ ಒಂಚೂರು. ಓಯ್ ಅಲ್ಲಿ ನೋಡ್ರಲ್ಲಿ ವೀಕ್ಷಿತ ಅಂತಾನೆ ಕವರ್ ಮಾಡಿ ತೋರ್ಸಕತ್ತೀನಿ ನಾನು. ಎಷ್ಟು ನೈಸ್ ಅಲ್ಲ. ನಾನು ಇಷ್ಟು ಫಸ್ಟ್ ಟೈಮ್ ಇಷ್ಟು ಸಮೀಪದಿಂದ ನೋಡಕತ್ತೀನಿ. ಇಲ್ಲಿ ಭಾಳ ಪಿಕಾಕ್ ಅದಾವಂತ. ಮನ್ ಚಿಕನ್ ಅಂತಕ್ಕೂ ಒಂದು ಬಂದಿತ್ತು, ಬಟ್ ಇವತ್ತು ನಾನು ವಾವ್ ನೈಸ್. ಈ ಓಡಿಸ್ಬೇಡ್ರಿ. ಅಯ್ಯೋ ಇಲ್ಲ ಇಟ್ಸ್ ಓಕೆ. ಹಂಗೆ ಓಕೆ ಹಂಗ. ಇವತ್ತ ಇನ್ನೂ 2 ಸ್ಕೂಲ್ ಗೋಶಾಲ ಎಲ್ಲ ನೋಡಿಕೊಂಡು ಈಗ ಮತ್ತೆ ವಾಪಸ್ ಆಶ್ರಮ ಒಳಗೆ ಬಂದೀವಿ. ಸೊ ಇದು ಏನು ಏರಿಯಾ ನೋಡಕತ್ತೀರಲ್ಲ, ಇದು ಪೆಪ್ಪರ್ ವೈನ್ ಅಂತ ಏರಿಯಾ ಬರ್ತೈತಿ. ಅಂದ್ರೆ ಒಂದು ಸ್ಮಾಲ್ ಕ್ಯಾಫೆ ಗತ್ಲೆ ಐತಿ, ರೆಸ್ಟೋರೆಂಟ್ ಗತ್ಲೆ ಐತಿ. ಸೊ ಒಂದು ಸ್ವಲ್ಪ ಚಹಾ ಕುಡಿಬೇಕು ಅನ್ಸಕತ್ತೈತಿ. ಈ 3 ದಿನ ಆಯ್ತು ನಾವು ಚಹಾನ ಮುಟ್ಟಿಲ್ಲ. ಸೊ ಇವತ್ತು ಯಾಕೋ ಚಹಾ ಕುಡಿಬೇಕು ಅನ್ಸಕತ್ತೈತಿ. ಸೊ ಹಾಗೇನಾದರೂ ನಿಮಗೆ ಪರ್ಸ್ನಲಿ ಕುಡಿದಿತ್ತಂದ್ರೆ ಇಲ್ಲಿ ಬಂದು ಕುಡಿಬೋದು. ಸೊ ಹಿಂಗಾಗಿ ನಾನು, ವಿನಯ್ ಅವರು ಮತ್ತು ವೀಕ್ಷಿತ 3 ಜನ ಬಂದೀವಿ. ಮೇನೂ ಐತಿ ಇಲ್ಲೇನೇನು. ಆಶ್ರಮದಲ್ಲಿ ಏನುಂಟು ಏನಿಲ್ಲ ಕೇಳಿ, ಎಲ್ಲ ಇದೆ. ನಿಮ್ಗೆ ಏನ್ ಬೇಕು? ಜಾಕ್ ಫ್ರೂಟ್ ಕೊಡ್ತಾರೆ, ಬನಾನಾ ಕೇಕ್, ಒಂದು ಬನಾನಾ ಕೇಕು, ಒಂದು ಅದು ಸ್ಯಾಂಡ್ವಿಚ್ ಏನೋ ಅಂದ್ರು ಇವರು, ವೆಜ್ ಸ್ಯಾಂಡ್ವಿಚ್. ನಿಮ್ಗೆ? ನನ್ಗೆ ಓನ್ಲಿ ಟೀ. ಇದನ್ನ ಶೇರ್ ಮಾಡೋಣ. ಓಕೆ ನೋ ಪ್ರಾಬ್ಲಮ್. ನಾನು ಒಬ್ಬಳೇ ಅಷ್ಟು ತಿನ್ನಂಗಿಲ್ಲ. ಸೊ ಅದನ್ನ ಹಾಂ ಸ್ಯಾಂಡ್ವಿಚ್, ಆಮೇಲೆ ಟೀ 3 ಮಂದಿಗಲ್ಲ, 2 ಟೀ 1 ಕಾಫಿ. ಇಲ್ಲ ನಾನು ಕಾಫಿ. ನನಗೊಂದು ಟೀ, ನಿಮಗಿಬ್ರಿಗೆ ಕಾಫಿ. ಏನು ಮಾಡತ್ತಿದ್ದ? ಬಾಯ್ ಮಾಡತ್ತಿದ್ದಾನ. ಬಾಯ್ ಮಾಡತ್ತಿ ಚಿಕ್ಕು ಅಮ್ಮಾಗ. ಕೆಲಸ ಹಾಂ ಸ್ವಿಚ್ ಆಫ್ ಆಗಿಬಿಟ್ಟೆ ಫೋನ್. ಈಶಾ ಲೈಫಕ್ಕೆ ಹೋಗಿದ್ವಿ, ಒಂದು ಸ್ವಲ್ಪ ವಸ್ತು ಎಲ್ಲ ತೊಗೊಂಡಿವಿ. ಅದನ್ನು ನಿಮಗೆ ತೋರಿಸ್ಬೇಕಂದ್ರೆ ಭಾಳ ಶಾರ್ಟ್ ಟೈಮ್ ಉಳಿದಿತ್ತು. ವಾಪಸ್ ಇಲ್ಲಿ ಬರಬೇಕಾಗಿತ್ತು ಹಾಲಿಗೆ ರೆಡಿಯಾಗಿ ಫ್ರೆಶ್ ಆಗಿ. ಸೊ ಹಿಂಗಾಗಿ ಈಗ ಮತ್ತೆ ರೂಮಿಗೆ ಹೋದ್ಮೇಲೆ ತೋರಿಸ್ತೀನಿ ನಾವು ಏನೇನು ತೊಗೊಂಡಿವಿ ಅಂತ. ಸೊ ನೋಡ್ರಿ ನಮ್ಮ ಚಿಕ್ಕು ಮತ್ತು ಮಸ್ತ್ ಆಟ ಆಡಕತ್ತ. ಸೊ ಈಗ ಇವತ್ತು ಇದು ವೆಲಂಗಿರಿ ಪ್ರಸಾದನ ಹಾಲ್ ಐತೆ ಆ್ಯಕ್ಚುಲಿ. ಅಂದರೆ ನಾವೇನು ಲಂಚ್ ಬ್ರೇಕ್ಫಾಸ್ಟಿಗೆ ಬರ್ತೀವಿ, ಅದು ಔಟ್ಸೈಡ್ ಐತಿ. ಇಲ್ಲೇ ಇಷ್ಟು ದೊಡ್ಡದಿದು ಹಾಲ್ ಐತಿ. ಯೋಗ ಸೆಷನ್ಸ್ ಆಗಲಿ ಅಥವಾ ಸದ್ಗುರು ಸೆಷನ್ಸ್ ಆಗಲಿ ಎಲ್ಲನೂ ನಮಗೆ ಇಲ್ಲೇ ತೋರಿಸ್ಯಾರು. ಸೊ ಇವತ್ತು ಲಾಸ್ಟ್ ಡೇ ಐತಿ ನಮ್ಮದು ಈಶಾ ಫೌಂಡೇಶನ್ ಒಳಗಿಂದ. ಸೊ ಇವತ್ತು ಕ್ಲೋಸಿಂಗ್ ಸೆಷನ್ ಐತಿ. ಸೊ ಅದಕ್ಕಾಗಿ ಏನೇನೋ ಒಂದು ಎಲ್ಲ ಅರೇಂಜ್ಮೆಂಟ್ ಕಾಣಕತ್ತೈತಿ. ಈವನ್ ಹೊರಗೂ ಏನೇನೋ ಡೆಕೋರೇಷನ್ ಅದೆಲ್ಲ ಮಾಡ್ಯಾರು. ಡೆಕೋರೇಷನ್ ಅಂದ್ರೆ ಸ್ಮಾಲ್ ಕ್ಯಾಂಡಲ್ಸ್ ಹಚ್ಚಿಟ್ಟಾರು. ಮೇ ಬಿ ನಮಗೆ ಹಚ್ಚಕ್ಕೆ ಹೇಳ್ತಾರೇನೋ, ಗೊತ್ತಿಲ್ಲ ನನಗೇನೈತೆ ಪ್ಲ್ಯಾನಿಂಗ್. ಸೊ ನೋಡೋಣ, ತೋರಿಸ್ತೇನೆ.
ಸೊ ಈಗ ಫ್ರೆಶ್ ಆಗಿ ನಾವು ಇಲ್ಲಿ ರೂಮಿಗೆ ಬಂದೀವಿ. ಎಲ್ಲ ಕ್ರಿಯೇಟರ್ಸ್ಗೆ ಭೇಟಿಯಾಗಿ ಬಹಳ ಖುಷಿ ಆಯಿತು. ಎಲ್ಲರೂ ತಮ್ಮ ಊರಿಗೆ ಹೋಗ್ತಾರೋ. ಸೊ ಇವತ್ತು ಒಂಥರ ಏನೋ 3 ದಿನ ಮಸ್ತ್ ಎಲ್ಲರ ಜೊತೆ ಒಂದೇನೋ ಟ್ರಿಪ್ಪಿಗೆ ಬಂದಂಗೆ ಆಗಿಬಿಟ್ಟಿತ್ತು. ಸೊ ಇವತ್ತು ಎಲ್ಲರೂ ಹೋಗಕತ್ತಾರಲ್ಲ, ಇನ್ನು ಮತ್ತೆ ಯಾವಾಗ ಸಿಗ್ತಾರೋ ಏನೋ ಆ ಥರ ಫೀಲಿಂಗ್ ಅನ್ಸಾಕತ್ತೈತಿ. ಎಲ್ಲರಿಗೂ ಭೇಟಿಯಾಗಿ ಬಹಳ ಖುಷಿ ಆಯಿತು. ಎಲ್ಲರೂ ಡಿಫ್ರೆಂಟ್ ಥರ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಎಲ್ಲರೂ ತಮ್ಮ ಪರಿಚಯ ಮಾಡುವಾಗ ನಾನು ಇದನ್ನು ಮಾಡ್ತೀನಿ ಅದು ಕೇಳಿ ನಮಗೂ ಭಾರಿ ಅನ್ನಿಸ್ತು. ನಮ್ಮ ಚಿಕ್ಕೂನು 3 ದಿನ ಫುಲ್ ಎಂಜಾಯ್ ಮಾಡ್ದ, ಹೌದಲ್ಲ ರೀ? ನಿಮಗೆ ಹೆಂಗೆ ಅನಿಸ್ತು 3 ದಿನದ ಎಕ್ಸ್ಪೀರಿಯನ್ಸ್? ಮಸ್ತಿತ್ತು, ಸೂಪರ್ ಡೂಪರ್ ಹಿಟ್. ನಿನ್ನೆ ಸ್ವಲ್ಪ ಆರಾಮ್ ತಪ್ಪಿತು, ಬಟ್ ಇವತ್ತು ಆಲ್ ರೈಟ್. ಇವತ್ತೇನೂ ಇಲ್ಲ, ಇವತ್ತೆಲ್ಲ ಮಸ್ತ್ ಎಂಜಾಯ್ ಮಾಡಿದ್ರು. ಎಲ್ಲ ಇವೆಂಟ್ ಅಟೆಂಡ್ ಮಾಡಿ ಎಂಜಾಯ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ರಿ ಇವತ್ತು. ಸೊ ಚಲೋ ನೋಡೋಣ ಈಗ ಏನೇನು ಇರ್ತೈತಿ ಅಂತ. ಐ ಥಿಂಕ್ ಸೊ ಇದೇನೋ ಫೀಡ್ಬ್ಯಾಕ್ ಫಾರ್ಮ್ ಇರ್ಬೋದಲ್ಲ. ಆಯ್ತು, ನಮ್ಮ ಚಿಕ್ಕನ ತುಂಬಿ ಕೊಟ್ಟು ಬಿಡ್ತಾನೆ ನಾ ಫೀಡ್ಬ್ಯಾಕ್ ಫಾರ್ಮ್. ಮುಗೀತು ತುಂಬಾಕ್ ಸ್ಟಾರ್ಟ್. ಅವ್ರು ಹೇಳೋಕ್ಕಿಂತ ಫಸ್ಟನ ರೀ, ಅವ್ರು ಹೇಳೋಕ್ಕಿಂತ ಫಸ್ಟ್ ಚಿಕ್ಕನ್ ಫೀಡ್ಬ್ಯಾಕ್ ಫಾರ್ಮ್ ತುಂಬೋದು ಸ್ಟಾರ್ಟ್ ಆತ. ಅದಲ್ಲ ಅದ ಹೇಳತ್ತನ್ನ ಬರೋತ ಮಾಡ್ತಾನ ಬರೇ ಗಿಚ್ಚಾಡಿಡ್ತಾನ. ಚಲೋ ಎಕ್ಸ್ಪೀರಿಯನ್ಸ್ ತುಂಬಾಕತ್ತಾವ ಆಲ್ರೆಡಿ. ಹೆಂಗೆ ಅನಿಸ್ತವಂಗೆ ಈಶಾ ಫೌಂಡೇಶನ್ಗೆ ಬಂದು ಎಲ್ಲ ಬರ್ಯಾಕತ್ತ. ಯಪ್ಪ ನೋ ಬ್ಯಾಕ್ ಸೈಡ್ ಚಿಕ್ಕು ಬ್ಯಾಕ್ ಸೈಡ್ ಅಷ್ಟೊತ್ತಗಿ ಅದು ಫಾರ್ಮ್ ಕೊಡೋದಿರ್ತೈತಿ ಅವ್ರಿಗೆ ಬರೋದ. ಬ್ಯಾಕ್ ಸೈಡ್ ಅಷ್ಟೊತ್ತಗಿ ಆ ಫಾರ್ಮ್ ತಗೋತಾರ ಅವ್ರು. ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಲಾಸ್ಟ್ಗೆ ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡಿದ್ವಿ. ಭಾರಿ ಸೂಪರ್ ಹೈ ಎನರ್ಜಿ ಫುಲ್ ಆನ್. ಭಾಳ ಖುಷಿ ಅನ್ಸಾಕತ್ತೈತಿ. ಚಿಕ್ಕ ಹೆಂಗೆ ಎಲ್ಲರೂ ಡ್ಯಾನ್ಸ್ ಹೆಂಗೆ ಮಾಡಕತ್ತಿದ್ರು, ಹೆಂಗೆ ಕೈ ಹಿಂಗೆ ಮಾಡತ್ತಿದ್ರು ಎಲ್ಲರೂ. ಹಂಗೂ ತೊಳಗೆಲ್ಲರೂ ಡ್ಯಾನ್ಸ್ ಮಾಡತ್ತಿದ್ರು. ಕೈ ಹೆಂಗೆ ಮಾಡ್ರು, ಕೈ ಹಿಂಗೆ ಮಾಡತ್ತಿದ್ರು. ಹಂಗೆ ಮಾಡತ್ತಿದ್ರು, ಕ್ಲಾಪ್ಸ್ ಹೊಡತ್ತಿದ್ರು. ಭಾರಿ ಮಸ್ತ್ ಖುಷಿ ಫೀಲ್ ಆಗಕತ್ತೈತಿ. ನನಗೆ ಹೇಳಕ್ಕೂ ಆಗೋತ್ತು, ಅಷ್ಟು ಮಸ್ತ್ ಅನ್ಸಾಕತ್ತೈತಿ. ಹೌದಲ್ಲ ಚಿಕ್ಕು? ಇವತ್ತು ಲಾಸ್ಟ್ ಡೇ ಐತಲ್ಲ, ಸೊ ಎಲ್ಲ ಕ್ರಿಯೇಟರ್ಸ್ಗೆ ಸ್ಪೆಷಲ್ ಡಿನ್ನರ್ ಐತಿ. ಪಾಪಡಿ ಚಾಟ್ ಐತಿ, ಸೆಟ್ ದೋಸೆ ಐತಿ, ಪುಲಾವ್ ಐತಿ, ಸಲಾಡ್ ಐತಿ, ಏನಪ್ಪ ಗಜರಿಕಾಯ್ದ ಹಲ್ವಾ ಐತಿ, ರಾಯ್ತ ಐತಿ, ಸೂಪ್ ಐತಿ. ಭಾಳಷ್ಟೆಲ್ಲ ಐಟಮ್ಸ್ ಅದಾವು. ಸೊ ನಾನು ಈಗ ಊಟನ ತೊಗೊಂಡು ಬಂದೀನಿ, ತೋರಿಸ್ತೀನಿ ನಿಮ್ಗೂ. ಸೊ ಎಲ್ಲ ಕಡೆ ಕ್ಯಾಂಡಲ್ಸ್ ಹಚ್ಚಾರು, ಅದನ್ನೂ ವ್ಯೂ ತೋರಿಸ್ತೀನಿ. ಎಲ್ಲ ಕ್ರಿಯೇಟರ್ಸ್ ಮಾತಾಡ್ಕೋತ ಊಟ ಮಾಡಕತ್ತಾರು. ಸೊ ಭಾರಿ ಮಸ್ತ್ ಅನ್ಸಾಕತ್ತೈತಿ ಎಲ್ಲರ ಜೋಡಿ. ಸೊ ತೋರಿಸ್ತೀನಿ ನಿಮ್ಗೂ ಎಲ್ಲ ಒಂದು ವ್ಯೂ. ಸ್ಪೆಷಲ್ ಡಿನ್ನರ್ ಒಳಗೆ ಏನು ತೊಗೊಂಬಂದ್ರಿ ನೀವು? ಹಾಂ, ನೀವಿಬ್ರು ಕಾಣಲಿಲ್ಲ ನಂಗೆ ಅನಿಸ್ತಾ. ಆ ಕಡೆ ಹೋಗಿ ಚಾಟ್ಸ್ ತೊಗೊಂಬರಕ್ಕೆ ಹೋಗಿರತ್ತ. ಇವ್ರು ನೋಡಿ ಎಷ್ಟು ಹೊಟ್ಟೆ ಕೆಟ್ಟರು ಮತ್ತೆ ಚಾಟ್ಸ್ ತಿಂತಾರ. ಮತ್ತು ನಂಗೆ ಸೆಟ್ ದೋಸೆ ಅಂತ ಹೇಳಿ ಹೋಗಿ ಚಾಟ್ಸ್ ತೊಗೊಂಬಂದ್ರಿ. ಮಸ್ತ್ ಅನ್ಸಾದತ್ಲ. ಎಲ್ಲ ಕಡೆ ಕ್ಯಾಂಡಲ್ಸ್ ಹಚ್ಚಾರು. ಹಾಂ, ಭಾರಿ ಕಾಣತೈತಿ.
ಸೊ ಇವತ್ತಿನ ದಿನಕ್ಕೆ ಇವತ್ತಿನ ಸೆಷನ್ ಕ್ಲೋಸ್ ಆಗತೈತಿ. ಎಷ್ಟಾಗೈತಿ? 10:24. ಸೊ ಭಾಳಷ್ಟೆಲ್ಲ ಕ್ರಿಯೇಟರ್ಸ್ ನಾವು ಭೇಟಿ ಆಗಿದ್ವಿ. ಬಟ್ ನನಗೇನು ಸ್ಪೆಷಲಿ ವೀಕ್ಷಿತನ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋದೈತೆ ಅಂದರೆ ನಾವಿಬ್ಬರು ಫಸ್ಟ್ ಟೈಮ್ ಭೇಟಿ ಆದ್ವಿ ಅಂತ ನಂಗೆ ಲಿಟ್ರಲಿ ಒಂಚೂರ್ನೂ ಅನಿಸ್ಲಿಲ್ಲ. ಫ್ರಾಮ್ ಸ್ಟೇಷನ್ ಓನ್ಲಿ, ಅಂದರೆ ಹಿಂಗಿಲ್ಲ ಅಲ್ಲಿ ಸ್ಟೇಷನ್ ಮೇಲೆ ಓಕೆ ಪರಿಚಯ ಇಲ್ಲ, ಆಮೇಲೆ ಇಲ್ಲಿ ಬಂದ್ಮೇಲೆ ಪರಿಚಯ. ನೋ, ಫ್ರಾಮ್ ದ ಫಸ್ಟ್ ಸೆಕೆಂಡ್ ನಂಗೆ ಭಾಳ ಅಂದ್ರೆ ಭಾಳ ಫ್ರೀ ಅನಿಸ್ತು. ಮತ್ತು ಕೆಲವೊಂದು ಸರ್ತಿ ನಾವು ಈ ರೀತಿ ಭೇಟಿಯಾದಾಗ ಟೈಮ್ ಸ್ಪೆಂಡ್ ಮಾಡಿದಾಗ ಒಬ್ರಿಗೊಬ್ರು ಪರ್ಸ್ನಲ್ ಸ್ಟೋರೀಸ್ನು ಗೊತ್ತಾಗ್ತಾವೆ. ಸೊ ಅವು ಶೇರ್ ಮಾಡೋಕ್ಕೆ ನನಗೆ ಏನೂ ಸ್ವಲ್ಪನೂ ಮನಸ್ಸೊಳಗೆ ಸಂಕೋಚ ಬರಲಿಲ್ಲ ಇದನ್ನು ಹೇಳೋ ಬೇಡ ಅಂತ. ಸೊ ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ಐ ಫೀಲ್ ಸೋ ಸ್ಪೆಷಲ್. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಸ್ಟಾರ್ಟಿಂಗ್ ಮೊಮೆಂಟ್ ಇಂದ ನಾವು ಒಂದು ಸ್ಪಾರ್ಕ್ ಅಂತ ಅಂತೀವಲ್ಲ, ನೋಡಿದ ತಕ್ಷಣ ಶ್ರೀದೇವಿ ಅವರು ಅಂತ ತುಂಬಾ ಖುಷಿ ಆಗ್ಬಿಟ್ಟೆ. ಜಸ್ಟ್ ಲೈಕ್ ಯಾರೋ ಒಂದು ಫ್ರೆಂಡ್ ನೋಡ್ತಾ ಇದ್ದೀವಿ ಅಂತ. ಅದಾದ್ಮೇಲೆ ಇಲ್ಲಿ 3 days ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಕ್ಟಿವಿಟೀಸ್ ಮಾಡಿದ್ವಿ. ಆ್ಯಂಡ್ ನನಗನ್ಸುತ್ತೆ, ಅನ್ಸೋದಲ್ಲ, ಆನೆಸ್ಟ್ಲಿ ನಾನು ಇವರಿಲ್ಲ ಅಂದರೆ ಐ ವುಡ್ ಹ್ಯಾವ್ ಫೆಲ್ಟ್ ಸೋ ಅಲೋನ್ ಅನ್ಸುತ್ತೆ. ನನ್ನ ಜೊತೆ ನನ್ನ ಗೈಡ್ ಇದ್ರು, ಬಟ್ ಅದು ಬಿಟ್ಟರೆ ನನ್ನವರು ಅಂತ ಇವರಿದ್ರು, ಇವ್ರ ಹಸ್ಬೆಂಡ್ ಇದ್ರು, ನನ್ನ ಹಸ್ಬೆಂಡ್ ಇದ್ರು. ಸೊ ದ್ಯಾಟ್ ಮೇಡ್ ಇಟ್ ವೆರಿ ವೆರಿ ಸ್ಪೆಷಲ್. ಗೊತ್ತಾ, 3 ದಿನ ಒಟ್ಟಿಗಿದ್ದು ಒಬ್ಬೊಬ್ಬರ ಬಗ್ಗೆ ಜಾಸ್ತಿನೇ ಗೊತ್ತಾಗಿದೆ. ಇವಾಗ ನಾವು ಹೆಂಗೆ ಬಂದು ನಮ್ಮ ಪರ್ಸ್ನಲ್ ಸ್ಟೋರೀಸ್ ಏನು, ನೀವು ಒಂದು ಸ್ವಲ್ಪ ನೋಡಿರ್ತೀರ, ಬಟ್ ಪರ್ಸ್ನಲ್ ಆದಾಗ ಆ ವ್ಯಕ್ತಿ ಬಗ್ಗೆ ಜಾಸ್ತಿನೇ ಗೊತ್ತಾಗುತ್ತೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಆಮ್ ಸೋ ಗ್ಲ್ಯಾಡ್. ಆ್ಯಂಡ್ ಐ ಹ್ಯಾವ್ ಎ ನ್ಯೂ ಫ್ರೆಂಡ್ ಇವಾಗ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಯು ಟು ದೀಪಕ್ ಅವರಿಗೆ. ನಾ ವೀಕ್ಷಿತಾಗ ಹೇಳತ್ತೀನಿ, ಬಿಕಾಸ್ ನಿನ್ನೆ ಇವ್ರಿಗೆ ಆರಾಮಿರಲಿಲ್ಲ. ಸೊ ಭಾಳ ಅಂದ್ರೆ ಭಾಳ ಅವ್ರು ಕೇರ್ ಮಾಡಿದರು. ಮತ್ತು ನನಗೊಂಥರ ಅವ್ರು ಡಾಕ್ಟರ್ ಇರೋದ್ರಿಂದ ಒಂದು ಏನೋ ಸಪೋರ್ಟ್ ಸಿಸ್ಟಮ್. ವೀಕ್ಷಿತ ಅವ್ರು ಹೆಂಗೆ ಹೇಳಿದ್ರಲ್ಲ, ನಮ್ಮವರು ಅದಾರಪ್ಪ, ನಮ್ಮವರು ಒಬ್ಬರು ಅದಾರ, ನಾನು ಅವ್ರಿಗೆ ಕೇಳ್ಬೋದು. ಅಥವಾ ಈವನ್ ನನ್ನ ಹಸ್ಬೆಂಡ್ನು ಅವ್ರ ಜೊತೆ ಫ್ರೀಯಾಗಿ ತಮಗೆ ಏನೇನು ಫೀಲ್ ಆಗಕತ್ತೈತೆ ಅದನ್ನೆಲ್ಲ ಹೇಳ್ಕೊಂಡ್ರು. ಸೊ ನಂಗೆ ಹಿಂಗೆ ಅನಿಸ್ತಲ್ಲ, ವಾವ್, ಮೇ ಬಿ ದೇವ್ರು ಅದಕ್ಕೆ ನಾವು ಇಬ್ಬರಿಗೆ ಕೂಡಿ ಕಳ್ಸಿದ್ದೋ ಏನೋ. ನಮ್ಮ ಸ್ಟೋರೀಸು ಒಂದೇ ರೀತಿ ಇದೆ, ಸ್ಟ್ರಗಲ್ಸು ಒಂದೇ ರೀತಿ ಇದೆ. ಅಂದರೆ ಎಕ್ಸಾಕ್ಟ್ ಸೇಮ್ ಅಲ್ಲ, ಬಟ್ ಸಿಮಿಲರ್ ಇದೆ ಅಂತ ಹೇಳ್ಬೋದು. ನಾವಿರೋದು ಜಾಸ್ತಿ ಮಾತಾಡ್ತೀವಿ, ಅವರು ಸೈಲೆಂಟ್ ಇಬ್ರು, ಎಷ್ಟು ಬೇಕಷ್ಟು. ಸೊ ಈ ಕ್ಲಿಪ್ಪಿಂಗ್ ನಿಮ್ಮಿಬ್ರು ಚಾನಲ್ ಒಳಗೂ ನೋಡಕ್ ಸಿಗ್ತೈತಿ, ಬಿಕಾಸ್ ನಿಮಗೂ ನಮ್ಮ ಇಮೋಷನ್ಸ್ ಟಚ್ ಆಗಲಿ ಅಂತ. ಸೊ ಚಲೋ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗಿಸಾಕತ್ತೀನಿ. ಇಲ್ಲ, ಮನೆಗೆ ಹೋಗಿ ನಾನು ಒಂದು ಸ್ವಲ್ಪ ನನ್ನ ಶಾಪಿಂಗ್ ಅಷ್ಟು ತೋರಿಸೋದೈತಿ. ಸೊ ಅದನ್ನ ತೋರಿಸಿ ಎಂಡ್ ಮಾಡ್ತೀನಿ. ಚಲೋ, ಬಾಯ್ ಬಾಯ್ ಆ್ಯಂಡ್ ಸಿ ಯು ಸೂನ್. ನಮಸ್ಕಾರ. ಎಲ್ಲರಿಗೂ ಭೇಟಿಯಾಗಿ ಈಗ ರೂಮಿಗೆ ಬಂದ್ವಿ. ಒಟ್ಟು ಅಲ್ಲಿಂದ ಬಿಡಬಾರ್ದು, ಅಲ್ಲೇ ಮಾತಾಡ್ಕೊತ ಕುಂಡಿರ್ಬೇಕು, ಆ ರೀತಿ ಮನಸ್ಸಾಗಕತ್ತಿತ್ತು. ಬಟ್ ಆಬ್ವಿಯಸ್ಲಿ ಟೈಮ್ ಇರ್ತೈತಲ್ಲ ಆಶ್ರಮದೂ, ಹಂಗೆ ಭಾಳ ಹೊತ್ತು ನಿದ್ರಕ್ಕಾಗಂಗಿಲ್ಲ. ಸೊ ಹಿಂಗಾಗಿ ಎಲ್ಲರೂ ತಮ್ಮ ರೂಮಿಗೆ ಹೋದ್ರು. ಭಾಳಷ್ಟು ಜನ ಇವತ್ತು ಅವ್ರ ಫ್ಲೈಟ್ ಇತ್ತು, ಹಿಂಗಾಗಿ ಹೋದರು. ನಾಳೆ ನಾವು ಇಲ್ಲಿಂದ ಹೋಗಬೇಕು, ನಮ್ದು ಮುಂಚೆನೇ ಟ್ರೈನ್ ಐತಿ. ಸೊ ಅದನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ನೋಡೋಣ, ಶೇರ್ ಮಾಡ್ತೀನಿ. ಇನ್ ಕೇಸ್ ಹೋಗೋ ಮುಂದೆ ವ್ಲಾಗ್ ಆಗತ್ತೈತಿ ಇಲ್ಲೋ ಅದು ನಂಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಏನೇನು ಆಗ್ತೈತಿ. ಸೊ ನಾನು ಈಶಾ ಲೈಫ್ ಒಳಗಿಂದ ಮಾ ಬಿದ್ದು ಮೈ ಮೇಲೆ ಚಿಕ್ಕು ಮಾ ಕುಡಿಯಾಗತ್ತಾನು, ಮಾ ಬಿದ್ದು ಅಂತ ಹೇಳಕತ್ತಾನು. ಸೊ ಈಶಾ ಲೈಫ್ ಒಳಗಿಂದ ಏನೇನು ತೊಗೊಂಡಿನಿ ಅದನ್ನು ಕ್ವಿಕ್ಲಿ ತೋರಿಸ್ತೀನಿ. ಇದು ಒಂದು ಈ ರೀತಿ ಬ್ಯಾಗ್ ತೊಗೊಂಡಿನಿ. ಅಂದರೆ ನಂಗೆ ಚಿಕ್ಕನ ಜೊತೆ ಅಡ್ಡಾಡೋ ಮುಂದೆ ಒಂದು ಸ್ವಲ್ಪ ಅವನ್ನೆಲ್ಲ ಸಾಮಾನು ಇಡಕ್ಕೆ ಬೇಕಾಗ್ತೈತಿ ಜನರಲಿ. ಸೊ ಇದು ಸಾಂಬ್ರಾಣಿ ಐತಿ. ನಾನು ಡೈಲಿ ಮನೆ ಒಳಗೆ ಧೂಪ್ ಹಾಕ್ತೀನಿ, ಹಿಂಗಾಗಿ ಸಾಂಬ್ರಾಣಿ ತೊಗೊಂಡಿನಿ. ಆಮೇಲೆ ಬುಕ್ಸ್ 2, ಒಂದು ವಿನಯವರು ತೊಗೊಂಡರು, ಒಂದು ನಾನು ತೊಗೊಂಡಿನಿ. ಒಂದು ಇದು ಇನ್ನರ್ ಇಂಜಿನಿಯರಿಂಗ್ ಅಂತ ಬುಕ್ ವಿನಯವರು ತೊಗೊಂಡರು. ನಾನು ಅ ಟೇಸ್ಟ್ ಆಫ್ ವೆಲ್ ಬೀಯಿಂಗ್, ಅಂದರೆ ಇದ್ರೊಳಗೆ ಹೆಲ್ದಿ ಫುಡ್ ರೆಸಿಪೀಸ್ ಅದಾವು. ಸೊ ಇದನ್ನು ನೋಡಿ ಮನ್ಯಾಗ ಮಸ್ತ್ ಹೆಲ್ದಿ ಫುಡ್ ರೆಡಿ ಮಾಡೋಣ ಅಂತ ನಾನು ತೊಗೊಂಡಿನಿ. ಆಮೇಲೆ ಒಂದು ಈ ರೀತಿ ಒಂದು ಬುಕ್ ತೊಗೊಂಡಿನಿ. ಇದು ಸ್ಪೆಷಲಿ ನಾನು ಸಾನು ಮತ್ತು ಚಿಕ್ಕು ಸಂಬಂಧ ತೊಗೊಂಡಿನಿ. ಇನ್ಸ್ಪೈರ್ ಯುವರ್ ಚೈಲ್ಡ್, ಇನ್ಸ್ಪೈರ್ ದ ವರ್ಲ್ಡ್. ಅಂದರೆ ನಾನು ಓದಕ್ಕಿದ್ದೀನಿ, ಸ್ವಲ್ಪ ನಮ್ಮ ಮಕ್ಕಳಿಗೆ ಯಾವ ರೀತಿ ಇನ್ಸ್ಪೈರ್ ಮಾಡಬೇಕು ಅದ್ರ ಬಗ್ಗೆ. ಆಮೇಲೆ ಚಿಕ್ಕು ಮತ್ತು ಇವರು ವಿನಯವರು ಸೇಮ್ ಟಿ ಶರ್ಟ್ ತೊಗೊಂಡರು. ನಾನು ಚಿಕ್ಕುನ್ ಟಿ ಶರ್ಟ್ ಅಷ್ಟೇ ತೋರಿಸ್ತೀನಿ, ಯಾಕಂದ್ರೆ ಓಪನ್ ಮಾಡೋಕ್ಕೆ ಸಾಣದೈತಿ. ಎಕ್ಸಾಕ್ಟ್ಲಿ ಸೇಮ್ ವಿನಯವ್ರದ್ದು ಹಿಂಗನ ಟಿ ಶರ್ಟ್ ಐತಿ. ಸೊ ಇಬ್ಬರದು ಸೇಮ್ ಆಗಲಿ ಅಂತ ಈ ರೀತಿ ಒಂದು ಅಪ್ಪ ಮಗನ ಟಿ ಶರ್ಟ್ ತೊಗೊಂಡಿವಿ. ಆಮೇಲೆ ಏನು ತೊಗೊಂಡಿವಿ ಅಂದ್ರೆ ರುದ್ರಾಕ್ಷಿ. ಇದು ಒಂದು ಸಾನುಗ ಒಂದು ಚಿಕ್ಕುಗ ಈ ರೀತಿ 2 ರುದ್ರಾಕ್ಷಿ ತೊಗೊಂಡಿನಿ. ಇದು ಕಿಡ್ಸ್ ರುದ್ರಾಕ್ಷಿ ಐತಿ. ಹಾಕಿದ್ಮೇಲೆ ನಾನು ತೋರಿಸ್ತೀನಿ, ಈಗ ಓಪನ್ ಎಲ್ಲ ಮಾಡಂಗಿಲ್ಲ. ಸೊ ಇದು ಕಿಡ್ಸ್, ಇದಕ್ಕೆ ಷಣ್ಮುಖಿ ಅಂತಾರಲ್ಲ ರೀ. ಸೊ ಈ ರುದ್ರಾಕ್ಷಿಗೆ ಸ್ಪೆಷಲಿ ಷಣ್ಮುಖಿ ರುದ್ರಾಕ್ಷಿ ಅಂತಾರು. ಆಮೇಲೆ ಏನು ತೊಗೊಂಡಿನಿ, ಇದು ಒಂದು ಫ್ರಿಜ್ ಮ್ಯಾಗ್ನೆಟ್ ಐತಿ. ಆಮೇಲೆ ಒಂದು ಡೆಂಟಲ್ ಕಿಟ್ ಐತಿ.
ಸೊ ಈ ರೀತಿ ಇಷ್ಟು ಸಾಮಾನು ನಾನು ತೊಗೊಂಡಿನಿ, ಇದನ್ನಷ್ಟು ನಿಮಗೆ ತೋರಿಸೋದಿತ್ತು. ಸೊ ಚಲೋ ಇವತ್ತಿನ ಬ್ಲಾಗನ್ನು ಇಲ್ಲಿಗ ಮುಗಿಸಾಕತ್ತೀನಿ. ಹೋಪ್ಸು ನೀವು ಈ ಆಶ್ರಮದ ಎಷ್ಟು ಬ್ಲಾಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಅದನ್ನೆಲ್ಲ ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ. ಮತ್ತು ಇಲ್ಲಿ ತನಕ ಯಾರ್ಯಾರು ಈಶಾ ಫೌಂಡೇಶನ್ಗೆ ಭೇಟಿ ಕೊಟ್ಟಿರಿ ಅವ್ರು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಇನ್ನೂ ಯಾರು ಭೇಟಿ ಕೊಟ್ಟಿಲ್ಲ ಅವ್ರು ನಿಮ್ಮ ಫ್ಯಾಮಿಲಿ ಜೊತೆ ಖಂಡಿತ ಒಂದು ಸರ್ತಿ ಬರ್ರಿ, ನಿಮ್ಗೂ ಒಂಥರ ಬೇರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ. ಸೊ ಚಲೋ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಬಾಯ್ ಬಾಯ್.